ಸೊ ಮುಖ್ಯವಾಗಿ 2026 ಅಂದರೆ ಇತ್ತೀಚಿನ ಪರೀಕ್ಷೆಯ ಅಪ್ಡೇಟ್ಗಳೊಂದಿಗೆ ಈ ಬುಕ್ಗಳ ಲಿಸ್ಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಪ್ರಿಲಿಮ್ಸ್ 2ನೇ ಪೇಪರ್ ಏನಿದೆ ಆ ಪೇಪರ್ನ CSAT ಇರುತ್ತದೆ. 2ನೇ ಪೇಪರ್ ಪ್ರಿಲಿಮ್ಸಲ್ಲಿರುವುದು CSAT ಅಂದರೆ ಇದರಲ್ಲಿ ಮ್ಯಾಥ್ಸ್ ಇರುತ್ತೆ, ಮೆಂಟಲ್ ಅಬಿಲಿಟಿ ಇರುತ್ತೆ, ಓಕೆ. ಸೊ ದೆನ್ ಕಾಂಪ್ರಿಹೆನ್ಸಿವ್ ಇರುತ್ತೆ. ಸೊ ಈ ಥರ ರೀತಿಯಾದಂಥ ಒಂದು ಪೇಪರ್ CSAT ಬಗ್ಗೆ ಆಮೇಲೆ ನೋಡೋಣ, ಓಕೆ. ಈ GS ಪೇಪರ್ ಏನಿದೆ, ಸೊ ಇಷ್ಟು ಸಬ್ಜೆಕ್ಟ್ಗಳನ್ನು ಹೊಂದಿರುವಂಥದ್ದು. ಯಾವುದು? ಇಂಡಿಯನ್ ಪಾಲಿಟಿ, ದೆನ್ ಹಿಸ್ಟ್ರಿ, ದೆನ್ ಜಿಯೋಗ್ರಫಿ, ದೆನ್ ಇಕನಾಮಿಕ್ಸ್, ದೆನ್ ಸೈನ್ಸ್ ಆ್ಯಂಡ್ ಟೆಕ್, ದೆನ್ ಎನ್ವೈರ್ಮೆಂಟ್, ಇಕೋಲಜಿ ಆ್ಯಂಡ್ ಎನ್ವೈರ್ಮೆಂಟ್. ಸೊ ಇಷ್ಟೊಂದು ಸಬ್ಜೆಕ್ಟ್ಗಳಿಂದ ಕ್ವಶನ್ಸ್ಗಳು ಅಂದರೆ MCQ ಬಂದಿರುತ್ತದೆ GS ಪೇಪರ್ 1ನಲ್ಲಿ. ಮತ್ತು ಇವೆಲ್ಲ ಸಬ್ಜೆಕ್ಟನ್ನ ಒಂದು ಬೇಸನ್ನು ತಯಾರು ಮಾಡುವಂಥದ್ದು NCERT ಬುಕ್ಸ್. ಹಾಗಾಗಿ NCERT ಬುಕ್ಸನ್ನೇ ಎಲ್ಲಕ್ಕಿಂತ ಮೊದಲು ಓದಬೇಕು, ಓಕೆನಾ. ಸೊ ಇಂಡಿಯನ್ ಪಾಲಿಟಿಗೆ M ಲಕ್ಷ್ಮೀಕಾಂತ್ ಅವರ ಬುಕ್ಕನ್ನು ಪ್ರಿಪೇರ್ ಮಾಡಬೇಕು. ಯಾಕೆಂದರೆ ಇದರ 8ನೇ ಆವೃತ್ತಿ ಬಂದಿರುವಂಥದ್ದು 2026ರಲ್ಲಿ. ಈಗ ಇದು ಅತ್ಯಂತ ಶಿಫಾರಸು ಮಾಡಲಾದಂತಹ ಬುಕ್ ಆಗಿದೆ. ಯಾವುದು? ಲಕ್ಷ್ಮೀಕಾಂತ್ ಅವರ ಬುಕ್. ಸೊ ಇದನ್ನು ನಾನು ಕೂಡ ಪ್ರಿಪೇರ್ ಮಾಡ್ತೀನಿ. ಇದು ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಮೊದಲಿಂದನೂ ಕೂಡ ಹೌದು, ಓಕೆ. ಸೊ ಹಿಸ್ಟ್ರಿಗೆ NCERT ಜೊತೆಗೆ ಯಾವುದಾದ್ರು ಎಕ್ಸ್ಟ್ರಾ ಬುಕ್ಕನ್ನು ಓದೋದಾದರೆ ಅದು ಬಾಬು ರೆಡ್ಡಿ ಅವರ ಚಿಗುರು ಬ್ರಹ್ಮಾಸ್ತ್ರ ಅನ್ನುವಂಥದ್ದು. ಇದು ಇತಿಹಾಸ ಇರುವಂಥದ್ದು, ಓಕೆ. ಸೊ ಇವರ ಬುಕ್ ಚೆನ್ನಾಗಿದೆ. ಸೊ ಇದನ್ನು ಈ ಲೇಟೆಸ್ಟ್ ಆಗಿ ಇರುವಂಥದ್ದು. ಸೊ ಇವರ ಬುಕ್ಕನ್ನು ಕೂಡ ನೀವು ಪ್ರಿಪೇರನ್ನು ಮಾಡುವಂಥದ್ದು. ಅದರ ಜೊತೆಗೆ NCERT ದೆನ್ ಕನ್ನಡ ಆವೃತ್ತಿಯಲ್ಲೂ ಕೂಡ ಇದ್ದಾವೆ. ಸೊ ಹಾಗಾಗಿ NCERTಗೆ ಬಾಬು ರೆಡ್ಡಿ ಅವರ ಬುಕ್. ದೆನ್ ಜಿಯೋಗ್ರಫಿಗೆ ಯಾವ ಬುಕ್ಕನ್ನು ಓದೋದಂದರೆ, ಜಿಯೋಗ್ರಫಿಗೆ ಮೊದಲಿಂದಾನೇ ಇರುವಂಥದ್ದು ರಂಗನಾಥ್ ಅವರ ಬುಕ್, ಓಕೆ. ರಂಗನಾಥ್ ಅವರ ಬುಕ್ಕು ತುಂಬಾ ಫೇಮಸ್ ಆದದ್ದು. ಅದಾದ ನಂತರ ಮತ್ತೊಂದು ಬುಕ್ ಬೇರೆ ಯಾರ್ದಂದರೆ ಡಾಕ್ಟರ್ KM ಸುರೇಶ್ ಅವರದ ಬುಕ್ಕನ್ನು ಓದುವಂಥದ್ದು. ಡಾಕ್ಟರ್ KM ಸುರೇಶ್ ಅವರದು ಅಥವಾ ರಂಗನಾಥ್ ಅವರ ಬುಕ್ ಯಾವುದಾದ್ರು ಒಬ್ಬರ ಬುಕ್ಕನ್ನು ಓದುವಂಥದ್ದು, ಓಕೆ. ಸ್ಪೆಷಲಿ ಜಿಯೋಗ್ರಫಿಗೆ. ದೆನ್ NCERT ಜಿಯೋಗ್ರಫಿನೂ ಅಷ್ಟೇ 6 to 12. ಸೊ ಬಿಗ್ನರ್ ಮಕ್ಕಳೇನಿದ್ರೆ 6 to 12 NCERTಯನ್ನು ಓದುವಂಥದ್ದು. ಎಕನಾಮಿಕ್ಗೆ ರಾಘವೇಂದ್ರ ಸಿ ಸಿರಲ್ಕಟ್ಟಿ ಅವರ ಬುಕ್ ಇರುವಂಥದ್ದು. ಸೊ ಇದನ್ನು ಕೂಡ ಸ್ಟಡಿ ಮಾಡ್ಬೋದು. ದೆನ್ ಸೈನ್ಸ್ ಆ್ಯಂಡ್ ಟೆಕ್ಗೆ ರವಿ HN ಅನ್ನುವಂತಹವರ ಒಂದು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥದ್ದು, ಓಕೆ. ರವಿ HN ಅವರ ಒಂದು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ ಒಂದು ಬುಕ್ ಬಂದಿದೆ. ಸೊ ಆವೃತ್ತಿ ಬರುವಂಥದ್ದು 7th ಎಡಿಷನ್ ಬಂದಿರುವಂಥದ್ದು 2025ರಲ್ಲಿ. ಈಗ ಇಕೋಲಜಿ ಎನ್ವೈರ್ಮೆಂಟ್ ಏನಿದೆ ಅದಕ್ಕೆ ಬಾಬು ರೆಡ್ಡಿ ಅವರದ್ದೇ ಬುಕ್ ಚೆನ್ನಾಗಿರುತ್ತೆ. ದೆನ್ ರಾಘವೇಂದ್ರ D ತಲ್ವಾರ್ ಅವರ ಬುಕ್ ಕೂಡ ಅಷ್ಟು ಚೆನ್ನಾಗಿದೆ. ಯಾರಾದರೂ ಒಬ್ಬರ ಬುಕ್ಕನ್ನು ತೊಗೊಳ್ಳಿ, ಓಕೆ. ಬಾಬು ರೆಡ್ಡಿ ಆಗಿರ್ಬೋದು ಅಥವಾ ತಲ್ವಾರ್ ಅವರ ಬುಕ್ ಕೂಡ ಆಗಿರ್ಬೋದು. ಯಾರಾದರೂ ಒಬ್ಬರ ಬುಕ್ಕನ್ನು ನೀವು ತಗೊಂಡು ಪ್ರಿಪೇರನ್ನು ಮಾಡ್ಬೋದು. ಯಾವುದು? ಈ ಇಕೋಲಜಿ ಎನ್ವೈರ್ಮೆಂಟ್. ಸೊ ಇದಾದ ನಂತರ ಸಾಮಾನ್ಯ ಅಧ್ಯಯನ ಕೈಪಿಡಿಯನ್ನು ಅಥವಾ ಜನರಲ್ ಸ್ಟಡೀಸನ್ನು ನೀವು ಪ್ರಿಪೇರ್ ಮಾಡಬೇಕು ಸಂಪೂರ್ಣವಾಗಿ. ಅಂದರೆ